ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಶಾರುಂಡಿ. ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಈ ಬಾರಿಯ ಬಜೆಟ್ ಆ ರೀತಿಯಾಗಿದೆ. ಬಹಳಷ್ಟು ಜನ ನಿರೀಕ್ಷೆ ಮಾಡಿದ್ರು ಆ ಥರದ ಒಂದು ಬಜೆಟ್, ಅದು ಕೂಡ ಜನಸ್ನೇಹಿ ಬಜೆಟ್ ಬರಲಿ ಅಂತ ಹೇಳಿ ಬಹಳಷ್ಟು ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು. ಅದರ ಸಂಬಂಧವಾಗಿ ಬಹಳಷ್ಟು ಜನರಿಗೆ ಅನೇಕ ಗೊಂದಲವಿದೆ. ಈ ಬಾರಿಯ ಒಂದು ಬಜೆಟ್ನಲ್ಲಿ ಏನೆಲ್ಲ ಇದೆ, ಆಯವ್ಯಯ ಯಾವ ರೀತಿಯಾಗಿ ಬಂದಿದೆ, ಮಧ್ಯಮ ವರ್ಗದವರಿಗೆ ತುಂಬ ಸಹಕಾರ ಆಗೋ ರೀತಿಯಾಗಿ ಬಜೆಟ್ ಬಂದಿದೆಯಾ ಅನ್ನೋದರ ಕುರಿತಾಗಿ ಇವತ್ತು ಮಾತನಾಡಲಿಕ್ಕೆ ಆರ್ಥಿಕ ತಜ್ಞರಾಗಿರ್ತಕ್ಕಂಥ SR ಕೇಶವ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರ ಬಗ್ಗೆ ನಾನು ಇನ್ನೊಂದಿಷ್ಟು ಹೇಳಲೇಬೇಕು. ಯಾಕೆಂದರೆ ರಾಷ್ಟ್ರಪತಿಗಳಿಂದ ದಿ ಬೆಸ್ಟ್ ಟೀಚರ್ ಅವಾರ್ಡನ್ನು ಪಡೆದಿರ್ತಕ್ಕಂಥ ದಿ ಬೆಸ್ಟ್ ಆರ್ಥಿಕ ತಜ್ಞರು ಅಂದರೆ ತಪ್ಪಾಗಲಿಕ್ಕಿಲ್ಲ. ಆ ಥರದ ವ್ಯಕ್ತಿಗಳಿಂದ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆಲ್ರಿಗೂ ಕೂಡ ಸರಳವಾಗಿ ತುಂಬ ಸಿಂಪಲ್ಲಾಗಿ ಅರ್ಥ ಮಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಆರಂಭದಲ್ಲಿ ಕೇಶವ್ ಅವ್ರನ್ನ ವೆಲ್ಕಮ್ ಮಾಡ್ತೀನಿ. ಸರ್, ಈ ಬಾರಿಯ ಬಜೆಟ್ ನಾನು ಹೇಳಿದೆ ಜನಸ್ನೇಹಿ ಬಜೆಟ್ ಅಂತ ಹೇಳಿ, ತುಂಬ ಅರ್ಥ ಮಾಡಿಸೋದು. 12 ಲಕ್ಷದವರೆಗೂ ಕೂಡ ಈ ಬಾರಿ ನಿಮಗೆ ಯಾವುದೇ ರೀತಿಯಾದಂಥ ಟ್ಯಾಕ್ಸ್ ಡಿಡಕ್ಷನ್ ಆಗೋದಿಲ್ಲ ಅಂತ ಏನು ಹೇಳ್ತೀರಾ ಸರ್ ಈ ಬಜೆಟ್ ಬಗ್ಗೆ? ಕೆಲವೊಂದು ಹೈಲೈಟ್ಸ್ಗಳನ್ನು ಹೇಳೋದಾದರೆ. ಓಕೆ, ಇಲ್ಲಿ ಪ್ರಮುಖವಾಗಿ ನಾವು ಅರ್ಥ ಮಾಡ್ಕೋಬೇಕೇನು ಅಂತಂದರೆ, ಮಧ್ಯಮ ವರ್ಗದವ್ರ ಹತ್ರ ಹೆಚ್ಚು ಹಣ ಇದ್ದರೆ ಅವರು ಹಣವನ್ನು ಖರ್ಚು ಮಾಡ್ತಾರೆ. ಅದರಿಂದ ಹಣವನ್ನು ಖರ್ಚು ಮಾಡೋದ್ರಿಂದ, ಅಂದರೆ ನಾವು ಖರ್ಚು ಮಾಡಬಹುದಾದ ಆದಾಯವನ್ನು ಹೆಚ್ಚಿಸಿದ್ರೆ ಅವರು ಬೇಡಿಕೆ ಸಲ್ಲಿಸ್ತಾರೆ. ಅಂದರೆ ನನ್ನ ಹತ್ರ ದುಡ್ಡಿದೆ ಅಂತಂದರೆ ನಾನೇನು ಮಾಡ್ತೀನಿ, ನಾನು ಇದರ ಯಾವುದ್ರ ಮೇಲೆ ಒಂದು ಹೂಟೆಯನ್ನು ಮಾಡ್ತೀನಿ. ನಾನು ಒಂದು ಮೊಬೈಲ್ ತೊಗೋಬೋದು, ಇಲ್ಲಾಂದ್ರೆ ಒಂದು ಮನೆ ಕಟ್ಟ ಕಡೆಗೆ ಯೋಚನೆ ಮಾಡ್ಬೋದು, ಈ ಥರದೊಂದು ಸಾಲ ಮಾಡೋದಕ್ಕೆ ಯೋಚನೆ ಮಾಡ್ಬೋದು. ಈ ಥರದೊಂದೆಲ್ಲ ಪ್ಲ್ಯಾನನ್ನು ನಾವು ಮಾಡ್ತೀವಲ್ವ. ಸೊ ಹಾಗಾಗಿ ಮಧ್ಯಮ ವರ್ಗದವ್ರ ಹತ್ರ ದುಡ್ಡು ಇರೋವಂಥದ್ದು ತುಂಬ ಮುಖ್ಯ. ಅದಕ್ಕಾಗಿ ಅದನ್ನು ಯೋಚನೆ ಮಾಡಿ ಹೆಚ್ಚು ಕಮ್ಮಿ ನಿಮಗೆ 1 ಟ್ರಿಲಿಯನ್ ರೂಪಾಯಿಗಳು, ಅಂದರೆ 1 ಲಕ್ಷ ಕೋಟಿ ಹಣವನ್ನು ಈ ಮಧ್ಯಮ ವರ್ಗದವರ ಬಳಿ ಈ ತೆರಿಗೆ ಸುಧಾರಣೆಗಳಿಂದ ಉಳಿಯುತ್ತೆ. ಇನ್ನು ಮಿಕ್ಕಿದ್ದು ನೀವು TDS ಮಿಕ್ಕಿದ್ದ ಸುಧಾರಣೆಗಳಿಂದ ಇನ್ನೂ ಒಂದು 2600 ಕೋಟಿ ರೂಪಾಯಿ ಜನರ ಹತ್ರ ಉಳಿಯುತ್ತೆ. ಅಂದರೆ 1 ಲಕ್ಷ ಕೋಟಿ 2600 ಕೋಟಿ ರೂಪಾಯಿಯಷ್ಟು ಹಣ ಜನರ ಬಳಿ ಉಳಿಯುತ್ತೆ. ಸೊ ಇದು ಉಳಿದಿದ್ರಿಂದ ಇದರಿಂದ ಆಗುವಂಥ ಲಾಭ ನೋಡಿ. ಒಂದು, ಯಾವಾಗ ತೆರಿಗೆ ಇಳಿಕೆ ಆಗುತ್ತೆ, ತೆರಿಗೆ ಇಳಿಕೆ ಆದಾಗ ಇತಿಹಾಸದಲ್ಲಿ ದಾಖಲೆಗಳಿವೆಯೋ ಆಗ ನಿಮಗೆ ತೆರಿಗೆಯ ಕಂಪ್ಲೈಯನ್ಸ್ ಏನಿದೆ, ಜನ ತೆರಿಗೆಯನ್ನು ಹೆಚ್ಚು ಕಟ್ಟಿದ್ದಾರೆ. ಸೊ ಅದು ಒಂದು ಸರ್ಕಾರಕ್ಕೆ ಅಡ್ವಾಂಟೇಜು. ಎರಡನೇದು, ಜನರ ಹತ್ರ ನೀವು ಖರ್ಚು ಮಾಡಬಹುದಾದ ಹಣ ಉಳಿದಾಗ ಏನಾಗುತ್ತೆ, ಅವರು ಮಲ್ಟಿಪ್ಲೈಯರ್ ಎಫೆಕ್ಟ್ ಆಗುತ್ತೆ. ನನಗೆ ಇದು ಒಂದು ವಸ್ತು ಕೊಂಡ್ಕೋಬೇಕು ಅಂತಿತ್ತು, ಅದನ್ನು ಮುಂದಿನ ತಿಂಗಳು 2-3 ತಿಂಗಳಾದ್ಮೇಲೆ ಕೊಂಡ್ಕೋಬೇಕು ಅಂತಿದ್ದೆ, ಇಲ್ಲ ಈಗ ಕೊಂಡ್ಕೊತೀನಿ, ನಾನು ಅದನ್ನು ನನ್ನ ಹತ್ರ ಹಣ ಉಳಿದಿದೆ. ಸೊ ಅದನ್ನು ನಾನು ಉಳಿಸಿ ಇವಾಗ ತೊಗೊಳ್ಳೋದ್ರಿಂದ ನಾನೇನು ಮಾಡ್ತಿದ್ದೀನಿ, ನಾನು ಒಂದು ವಸ್ತುಗೆ ಬೇಡಿಕೆ ಹೆಚ್ಚಾಗೋಂಗೆ ಮಾಡ್ತಾಯಿದ್ದೀನಿ. ಅದರಿಂದ ಏನಾಗುತ್ತೆ, ಉತ್ಪಾದನೆಯ ಪ್ರಕ್ರಿಯೆಯಲ್ಲಿ ಒಂದು ವೇಗ ಸಿಗುತ್ತೆ. ಅವ್ರೇನು ಮಾಡ್ತಾರೆ, ಇನ್ನಷ್ಟು ಹೆಚ್ಚು ಹೂಟೆಯನ್ನು ಹಾಕಿ, ಇಲ್ಲ ಇದಕ್ಕೆ ಡಿಮ್ಯಾಂಡ್ ಬರ್ತಾ ಇದೆ, ನನ್ನ ವಸ್ತುಗಳಿಗೆ ಜಾಸ್ತಿ ಡಿಮ್ಯಾಂಡ್ ಬಂದಿದೆ, ಅವನು ಏನು ಮಾಡ್ತಾನೆ, ಆ ಒಂದು ಕೈಗಾರಿಕಾ ಘಟಕದಲ್ಲಿ ಈಗ 6,000 ಯೂನಿಟ್ ಮಾಡ್ತಾಯಿದ್ರೆ ಅದನ್ನು 12,000 ಯೂನಿಟ್ಗೆ ಹೆಚ್ಚುಗಡೆ ಮಾಡ್ತಾನೆ. ಆಗ ಹೊಸದಾಗಿ ಉದ್ಯೋಗ ಜನಕ್ಕೆ ತಗೊಳ್ತಾನೆ, ಅವ್ರಿಗೆ ಉದ್ಯೋಗ ಸಿಗುತ್ತೆ. ಸೊ ಅವರು ಮತ್ತೆ ಆದಾಯ ಹೆಚ್ಚಾಗುತ್ತೆ, ಮತ್ತೆ ಬೇಡಿಕೆ ಸಲ್ಲಿಸ್ತಾರೆ. ಈ ಥರದೊಂದು ಮಲ್ಟಿಪ್ಲೈಯರ್ ಎಫೆಕ್ಟ್ ಅಂತ ನಾವು ಕರಿತೀವಿ, ಗುಣಕ ಇದರಿಂದ ಶುರು ಆಗುತ್ತೆ. ಇದಕ್ಕೆ ಚಾಲನೆ ಕೊಟ್ಟಿದೆ ಈ ಆಯವ್ಯಯ ಅಂತ ನನಗೆ ಅನಿಸುತ್ತೆ. ಈಗ ನಾವು ಆದಾಯ ತೆರಿಗೆಯ ಬಗ್ಗೆ ಕೇಳಿದ್ರಿ, ಅದದ್ದು ನಾನು ಹೇಳ್ತೀನಿ. 2 ಸ್ಲ್ಯಾಬ್ಗಳಿದೆ. ಅಂದರೆ ಓಲ್ಡ್ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬು, ಹಳೆ ಪದ್ಧತಿ, ಹೊಸ ಪದ್ಧತಿ. ಈ ಹಳೆ ಪದ್ಧತಿಯಲ್ಲಿ ಏನಿತ್ತೋ ಯಥಾವತ್ತಾಗಿ ಹಾಗೆ ಮುಂದುವರೆದಿದೆ. ಹಳೆಯದರಲ್ಲಿ ಏನೇನು ನಮಗೆ ಒಂದು ಸರಿ ಹೇಳ್ಬಿಡ್ತೀನಿ, ಅದು ಯಾರಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತೀನಿ. ಹಳೆಯದರಲ್ಲಿ ಒಟ್ಟು ನಿಮಗೆ ಎಷ್ಟು ಟ್ಯಾಕ್ಸ್ ರಿಲ್ಯಾಕ್ಸೇಷನ್ ಆಗುತ್ತೆ ಅಂತಂದರೆ, ನಿಮ್ದೊಂದು ವೇಳೆ ಆ ಥರದ್ದೆಲ್ಲವೂ ರಿಲ್ಯಾಕ್ಸೇಷನ್ ಇದ್ದರೆ 5-3 ಲಕ್ಷದವರೆಗೂ ನಿಮಗೆ ರಿಲ್ಯಾಕ್ಸೇಷನ್ ಸಿಗುತ್ತೆ ಹಳೆ ತೆರಿಗೆ ಪದ್ಧತಿಯಲ್ಲಿ. ಅಂದರೆ ಯಾವ್ಯಾವ್ದ್ರಲ್ಲಿ ಸಿಗುತ್ತೆ ನೋಡಿ. ನಾನೀಗ ಮನೆ ಕಟ್ಟಲಿಕ್ಕೆ ಸಾಲ ಮಾಡಿದ್ದೀನಿ. ಮನೆ ಕಟ್ಟಲಿಕ್ಕೆ ಸಾಲ ಮಾಡಿದ್ದೀನಿ ಅಂದರೆ ಅಸಲು ಕಟ್ಟಕ್ಕೆ, ಅಸಲು ಬೇರೆ ಬಡ್ಡಿ ಬೇರೆ, ಅದರಲ್ಲಿ 2 ಕ್ಲಾಸಿಫಿಕೇಷನ್ ಇರುತ್ತೆ. ಅಸಲು ನನಗೆ 1.5 ಲಕ್ಷದವರೆಗೂ ನಾನು ಅಸಲು ಕಟ್ಟಿದ್ದಕ್ಕೆ ನಾನು ರಿಲ್ಯಾಕ್ಸೇಷನ್ ಕೇಳ್ಬೋದು ತೆರಿಗೆಯಿಂದ. ಬಡ್ಡಿ ಕಟ್ಟಿದರೆ ಅದಕ್ಕೆ 2 ಲಕ್ಷದವರೆಗೂ. ಅಂದರೆ ನೀವು ಮನೆಯನ್ನು ಸಾಲ ಮಾಡಿ ತೊಗೊಂಡಿದ್ರೆ, ಅಂದರೆ ನೀವು ಕಟ್ಟಿರಬೇಕು 2 ಲಕ್ಷದ ಬಡ್ಡಿ, 3 ಲಕ್ಷ ಕಟ್ಟಿದ್ರು 2 ಲಕ್ಷ ಕೊಡೋದು, 1.5 ಲಕ್ಷ ಕೊಟ್ಟಿದ್ರು 1.5 ಲಕ್ಷ ಕೊಡೋದು, ಮ್ಯಾಕ್ಸಿಮಮ್ 2 ಲಕ್ಷ ಬಡ್ಡಿಗೆ. ಸೊ ಇದು ಇಂಟ್ರೆಸ್ಟ್ ನನಗೆ ಕನ್ಸೆಷನ್ ಸಿಗುತ್ತೆ, ಅದು ಒಂದು. ಅದು ನಮಗೆ ಇನ್ನೂ ಒಂದೇನು ಅಂತಂದರೆ, 80Cಯಲ್ಲಿ 1.5 ಲ್ಯಾಕ್ಸ್, ಅಂದರೆ ನಿಮ್ಗೆ ಅದು ಅಸಲು ಇರ್ಬೋದು. ಎರಡನೇದು ನಿಮಗೆ LIC ಕಟ್ಟಿರೋದು ಇರ್ಬೋದು, KJID ಇರ್ಬೋದು, ಗ್ರೂಪ್ ಇನ್ಶೂರೆನ್ಸ್, ಈ ಥರದ್ದು ಏನಾದ್ರು ನೀವು ಸೇವಿಂಗ್ಸ್ ಇದ್ದರೆ ಅದಕ್ಕೆ ಅದನ್ನು ಕೊಡ್ತಾರೆ. ಅದ್ರ ಜೊತೆಗೆ 80CCDಯಲ್ಲಿ NPS ಅಲ್ಲಿ ನಿಮ್ದೇನಾದರೂ ಇದ್ದರೆ ಅದಕ್ಕೆ 50,000 ರಿಲ್ಯಾಕ್ಸೇಷನ್ ಇದೆ. ಆಮೇಲೆ ಮೆಡಿಕ್ಲೈಮಲ್ಲಿ ಏನಾದರೂ ಮಾಡಿದರೆ 80Dಯಲ್ಲಿ ಅದಕ್ಕೆ 50,000 ಇದೆ. ಇನ್ನು LTAಗೆ ಹೋಗಿ ಬಂದಿದ್ದರೆ ಅದಕ್ಕೆ 75,000 ಇದೆ. ಇನ್ನು ಸ್ಟ್ಯಾಂಡರ್ಡ್ ಡಿಡಕ್ಷನ್ 50,000 ಇದೆ. ಇದು ಹಳೇದೇನಿತ್ತು ಹಾಗೆ ಕಂಟಿನ್ಯೂ ಆಗಿದೆ, ಅದರಲ್ಲಿ ಏನೂ ಬದಲಾವಣೆ ಇಲ್ಲ. ಆದರೆ ನೀವೊಂದು ವೇಳೆ ಹೊಸ ತೆರಿಗೆ ಪದ್ಧತಿಯನ್ನು ಆಯ್ಕೆ ಮಾಡಿಕೊಂಡ್ರೆ ನಿಮ್ಗೆ ಏನು ಲಾಭ ಆಗುತ್ತೆ? ಇಲ್ಲಿ ಏನಂತಂದರೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ 75,000,
ಸ್ಟ್ರೈಟ್ ಅವೇ ನಿಮ್ಮದು ಸಂಬಳದಲ್ಲಿ 75,000 ಅದರಿಂದ ತೆಗೆದಾಕ್ತಾರೆ. ಮಿಕ್ಕಿದ ಯಾವುದು ಕನ್ಸೆಷನ್ ನಿಮ್ಗೆ ಅಲ್ಲಿ ಸಿಕ್ಕಲ್ಲ. ಆದರೆ ಇಲ್ಲಿ ಏನು ಅಂತಂದರೆ ಕಳೆದ ಬಾರಿ ನಮಗೆ 6 ಸ್ಲ್ಯಾಬ್ ಇತ್ತು ಹೊಸ ಇದರಲ್ಲಿ, ಈ ಸರಿ 7 ಸ್ಲ್ಯಾಬ್ ಮಾಡಿದ್ದಾರೆ. ಏನಿದು 7 ಸ್ಲ್ಯಾಬ್ ಅಂದರೆ ನಿಮ್ಗೊಂದು ವೇಳೆ ಇನ್ಕಮ್ 4 ಲಕ್ಷದವರೆಗೂ ಇದ್ದರೆ ನೀವೇನೋ ತೆರಿಗೆ ಕಟ್ಟಬೇಕಾಗಿಲ್ಲ. ಒಂದು ವೇಳೆ 4ರಿಂದ 8% ಇದ್ದರೆ 5%, 8 ಲಕ್ಷ ಇದ್ರೆ 4ರಿಂದ 8 ಲಕ್ಷ, 4 ಲಕ್ಷದಿಂದ 8 ಲಕ್ಷದವರೆಗೂ ಇದ್ದರೆ 5%, 8 ಲಕ್ಷದಿಂದ 12 ಲಕ್ಷ ಇದ್ದರೆ 10%, 12ರಿಂದ 16 ಇದ್ದರೆ 15, 16ರಿಂದ 20 ಇದ್ದರೆ 20%, 20ರಿಂದ 24 ಲಕ್ಷ ಇದ್ದರೆ 24%, 24 ಲಕ್ಷಕ್ಕಿಂತ ಹೆಚ್ಚಿದ್ರೆ ಮಾಮೂಲಿ 30%ಗೆ ಬರ್ತಾರೆ. ಸೊ ಇದರಲ್ಲಿ ಒಂದು ಕ್ಯಾಚ್ನ ಅರ್ಥ ಮಾಡ್ಕೋಬೇಕು. ಏನು ಅಂತಂದರೆ 4 ಲಕ್ಷದವರೆಗೆ ತೆರಿಗೆ ವಿನಾಯಿತಿ ಕೊಟ್ಟಿರೋದು, ಆದರೆ 4 ಲಕ್ಷದಿಂದ 12 ಲಕ್ಷದವರೆಗೆ ರಿಬೇಟ್ ಕೊಟ್ಟಿದ್ದಾರೆ. ತೆರಿಗೆ ಇಲ್ವ ಅವ್ರಿಗೆ ಅಂದರೆ ತೆರಿಗೆ ಬರುತ್ತೆ, ಖಂಡಿತ ತೆರಿಗೆ ಬರುತ್ತೆ ಅವ್ರಿಗೆ, ಆದರೆ ಆ ತೆರಿಗೆಗೆ ಅವರಿಗೆ ರಿಬೇಟ್ ಕೊಟ್ಟಿದ್ದಾರೆ. ಓಕೆ, ಆಯ್ತಾ. ರಿಬೇಟ್ ಕೊಡೋದ್ರಿಂದ ನೀವು ಅರ್ಥ ಮಾಡ್ಕೋಬೇಕೇನಿಲ್ಲ ಅಂತಂದರೆ, ನನ್ನ ಆದಾಯ ಒಂದು ವೇಳೆ 12 ಲಕ್ಷದ 1 ರೂಪಾಯಿ ಆದರೆ ಆಗ ನನಗೆ ತೆರಿಗೆಯ ಆರಂಭ 4 ಲಕ್ಷದಿಂದಲೇ ಆರಂಭ ಆಗುತ್ತೆ ಅಂತ, 4 ಲಕ್ಷದ ತರುವಾಯ ಏನಾಗುತ್ತೆ ಅದು ಆರಂಭ ಆಗುತ್ತೆ ಅಂತ. ಸೊ ಯಾಕೆ ಈ ಥರದ್ದು ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ನಿಮಗೆ 12 ಲಕ್ಷ ಬಂದರೆ ಹಳೆ ರೆಜಿಮಲ್ಲಿ ನಾವು ಎಷ್ಟು ತೆರಿಗೆ ಕಟ್ತಾ ಇದ್ವಿ ಅಂತ ಒಂದು ಮಾಹಿತಿಯನ್ನು ನಾನು ನಿಮಗೆ ಹೇಳ್ತೀನಿ. ಈಗ ನೋಡಿ, 12 ಲಕ್ಷ ನಾವು ಬಂದರೆ ಕಳೆದ ಬಾರಿ ನಾವು 15% ತೆರಿಗೆನ ಕಟ್ತಾ ಇದ್ವಿ. ಆದರೆ ಈ ಸರಿ 12 ಲಕ್ಷದವರು 15% ಕಟ್ತಾ ಇದ್ರು, ಈ ವರ್ಷ 10% ಕಟ್ತಾರೆ. ಆದರೆ ಲಾಸ್ಟ್ ಇಯರ್ ಒಂದು ವೇಳೆ ಅವನಿಗೆ ಇದೇ ಇನ್ಕಮ್ ಲಾಸ್ಟ್ 12 ಲಕ್ಷ ಬಂದಿದ್ರೆ ಅವನು 80,000 ಅವನಿಗೆ ತೆರಿಗೆ ಬರ್ತಾ ಇತ್ತು. ಈ ಹೊಸ ತೆರಿಗೆಯಲ್ಲಿ ಅವ್ನಿಗೆ 60,000 ಬರುತ್ತೆ, 20,000 ಸೇವ್ ಆಗುತ್ತೆ. ಈಗ ಬರೋದ್ರಿಂದ ಅವನಿಗೆ ಇದು 20,000 ಸೇವ್ ಆಗುತ್ತೆ. ಆದರೆ ಇಲ್ಲಿ ನಿಮಗೆ ರಿಬೇಟ್ 12 ಲಕ್ಷ ಕೊಟ್ಟಿರೋದ್ರಿಂದ ನಿಮಗೆ ಅಷ್ಟು ಸೇವ್ ಆದಂಗೆ, ಟೋಟಲ್ 80,000 ಸೇವ್ ಆದಾಗೆ 60,000 ಸೇವ್ ಇದರಲ್ಲಿ 60,000 ಸೇವ್ ಆದಂಗೆ. ನೀವು ಕಂಪೇರ್ ಮಾಡಿದ್ರೆ ನನಗೆ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ನನಗೆ ಎಷ್ಟು ಲಾಭ ಆಯಿತು ಅಂದರೆ 80,000. ಹೊಸ ಸ್ಲ್ಯಾಬಲ್ಲಿ ಹೊಸ ತೆರಿಗೆ ಪದ್ಧತಿಯಲ್ಲಿ ನನಗಿರುವಂತಹ ಇದರಲ್ಲಿ ನನಗೆ ಎಷ್ಟು ಸೇವ್ ಆಯಿತು? 60,000 ಸೇವ್ ಆಯಿತು. ನಿಮಗೆ 60,000 ರಿಬೇಟ್, ನಿಮಗೆ 60,000 ರಿಬೇಟ್. ನೀವು 12 ಲಕ್ಷದವರೆಗೂ ನಿಮಗೆ ಆದಾಯ ಬಂದರೆ ನೀವು ತೆರಿಗೆಯನ್ನು ಕಟ್ಟಬೇಕಾಗಿಲ್ಲ. ಅಂದರೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ನ ಫೈಲ್ ಮಾಡಬೇಕು, ಅದನ್ನು ಮರ್ತೋಗ್ಬೇಡಿ. ರಿಟರ್ನ್ಸನ್ನು ಫೈಲ್ ಮಾಡಬೇಕು, ಆದರೆ 12 ಲಕ್ಷದ ಒಳಗಡೆ ನಿಮಗೆ ಆದಾಯ ಬಂದರೆ ನೀವು ತೆರಿಗೆ ಕಟ್ಟಬೇಕಾಗಿಲ್ಲ, ಯಾಕೆಂದರೆ ನಿಮಗೆ ರಿಬೇಟ್ ಕೊಟ್ಟಿದ್ದಾರೆ. ಒಂದು ವೇಳೆ ಸರ್ಕಾರಿ ನೌಕರರಾಗಿದ್ದರು ಇಲ್ಲ ಯಾವ್ದಾದ್ರು ಸ್ಯಾಲ್ರಿಡ್ ಕ್ಲಾಸಲ್ಲಿ ನೀವು ಬಂದರೆ ನಿಮಗೆ ಇನ್ನೂ 75,000 ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ ಇರುತ್ತೆ. ಅಂದರೆ 12 ಲಕ್ಷದ 75,000ವರೆಗೂ ನೀವು ಯಾವುದು ತೆರಿಗೆಯನ್ನು ಕಟ್ಟಬೇಕಾಗಿಲ್ಲ. ಒಂದು ವೇಳೆ ನನಗೆ ಸ್ಯಾಲ್ರಿಡ್ ಅಲ್ಲ, ನನಗೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಇದಾಗೋದಿಲ್ಲ ಅಂತಂದರೆ ಆಗ ಇವು ಮಿಕ್ಕಿದ್ದ ವಿಚಾರಗಳು ನಿಮಗೆ ಬರುತ್ತೆ. ನೀವಿಲ್ಲಿ ಇನ್ನೂ ಒಂದು ವಿಚಾರವನ್ನು ನಾನು ಹೇಳಬೇಕು. ಏನು ಅಂದರೆ, ನಮಗೆ ಈಗ ನನಗೆ 24 ಲಕ್ಷ ಬರ್ತಾ ಇದೆ, ನನಗೆ ಲಾಭ ಆಗ್ತಿಲ್ವಾ? ಎಲ್ಲರಿಗೂ ಲಾಭ ಆಗುತ್ತೆ, ಆದರೆ ಯಾವಾಗಲೂ ನಿಮಗೆ ಇನ್ಕಮ್ ಜಾಸ್ತಿ ಆದಂಗೆ ಕಡಿಮೆ ಲಾಭ ಆಗುತ್ತೆ. ಅದನ್ನು ಅರ್ಥ ಮಾಡಿ, ಯಾಕೆಂದರೆ ನಮಗೆ ಕಟ್ಟುವಂತಹ ಸಾಮರ್ಥ್ಯ ಜಾಸ್ತಿ ಇರುತ್ತೆ, ಟ್ಯಾಕ್ಸ್ ಜಾಸ್ತಿ, ಟ್ಯಾಕ್ಸು ರಿಲೇಟಿವ್ಲಿ ಜಾಸ್ತಿ. ಓಕೆ ಓಕೆ. ಈಗ ಎಲ್ಲರಿಗೂ ಅನುಕೂಲ ಆಗಿದೆ. ನೀವು ಉದಾಹರಣೆಗೆ ನಾನು ನಿಮಗೆ ಅಂಕಿಅಂಶಗಳನ್ನು ಆಮೇಲೆ ಕೊಡ್ತೀನಿ, ಅದನ್ನು ನೀವು ವೀಕ್ಷಕರಿಗೆ ಡಿಸ್ಪ್ಲೇ ಮಾಡಿ. ನನಗೀಗ 24 ಲಕ್ಷ ನಂದು ಆದಾಯ ಬಂದಿದೆ, ನಾನು 30% ಸ್ಲ್ಯಾಬ್ಗೆ ಹೋಗ್ತೀರಾ. ಆದರೆ ನಿಮಗೂ ಕಳೆದ ವರ್ಷಕ್ಕಿಂತ ನೀವು ಹೆಚ್ಚು ಕಮ್ಮಿ 1.1 ಲಕ್ಷ ರೂಪಾಯಿ ಉಳಿತಾಯ ಮಾಡ್ತೀರಿ ತೆರಿಗೆ ಕಟ್ಟೋದ್ರಲ್ಲಿ. ಸೊ ಅದನ್ನು ನಾವು ಇದು ಮಾಡಬಾರ್ದು, ಯಾಕೆಂದರೆ ಪ್ರತಿ ರೇಂಜಲ್ಲಿ ನೀವು 12 ಲಕ್ಷ ಕಟ್ಟೋರ್ಗೂ ಉಳಿತಾಯ ಆಗುತ್ತೆ. ಮ್ಯಾಕ್ಸಿಮಮ್ ಎಷ್ಟು? ಮ್ಯಾಕ್ಸಿಮಮ್ 1.1 ಲಕ್ಷ. ನಿಮ್ಗೊಂದು ವೇಳೆ 24 ಲಕ್ಷ ಆದಾಯ ಬಂದರೆ ನೀವು ಉಳಿಸುವ ಹಣ 1.1 ಲಕ್ಷ. ಇದನ್ನು ನಾವು ನೆನಪಿಟ್ಕೋಬೇಕು. ಆಮೇಲೆ ಮುಖ್ಯವಾಗಿ ಏನು, ನಮ್ಮ ಭಾರತದಲ್ಲಿ ಹಂಗಾರೆ ತೆರಿಗೆ ತುಂಬ ಸಿರಿವಂತರಿಗೂ ನಮ್ಮಷ್ಟೇ ಕಟ್ತಾರೆ, ಬಡವರು ಅಷ್ಟೇ ಕಟ್ತಾರೆ, ಈ ಥರದ್ದೊಂದು ಅನೇಕ ಸಾರಿ ನಾನು ಕೇಳಿದ್ದೀನಿ ಅನೇಕರು ಮಾತಾಡೋದನ್ನು. ಆದರೆ ಇಲ್ಲಿ ಒಂದು ಇದನ್ನು ನೋಡಿ, ನೀವು ಹಳೆ ತೆರಿಗೆ ಪದ್ಧತಿಯಲ್ಲಿ ಒಂದು ವೇಳೆ ಗರಿಷ್ಠ ಆದಾಯ 4 ಕೋಟಿಗಿಂತ ಹೆಚ್ಚಿದ್ರೆ ಅವರು ಕಟ್ಟುವ ತೆರಿಗೆ 42.5%. ಒಂದು ವೇಳೆ ಹೊಸ ಪದ್ಧತಿಯನ್ನು ಆಯ್ಕೆ ಮಾಡಿಕೊಂಡ್ರೆ ಅವರು ಕಟ್ಟುವಂತಹ ಗರಿಷ್ಠ ತೆರಿಗೆ 2 ಕೋಟಿಗಿಂತ ಹೆಚ್ಚು ಆದಾಯನ ವಾರ್ಷಿಕವಾಗಿ ಅವರು ಗಳಿಸಿದ್ರೆ ಅವರು ಕೊಡುವಂತಹ ತೆರಿಗೆಯ ಗರಿಷ್ಠ ಪರ್ಸೆಂಟೇಜ್ ಎಷ್ಟು ಅಂದರೆ
39.5%. ಅಂದರೆ ಆದಾಯ ಹೆಚ್ಚಿರೋರು ಹೆಚ್ಚು ಶಕ್ತಿ ಇದೆ ಅವರಿಗೆ, ಅವರು ಕೊಡಲಿ ಸರ್ಕಾರದ ಕಾರ್ಯಗಳಿಗೆ, ನಮ್ಮ ಎಲ್ಲರ ಒಳಿತಿಗಾಗಿ, ಅವರ ಒಳಿತು ಆಗುತ್ತೆ, ಜನಸಾಮಾನ್ಯರ ಒಳಿತು ಆಗುತ್ತೆ. ಹಾಗಾಗಿ ಸೊ ಇನ್ನೂ ಒಂದು ವಿಚಾರನ ಹೇಳಬೇಕು. ಒಂದು, ಆದಾಯ ಜಾಸ್ತಿ ಇರೋರು ಹೊಸ ಸ್ಲ್ಯಾಬಲ್ಲಿ ಆಯ್ಕೆ ಮಾಡಿಕೊಂಡ್ರೆ 2 ಕೋಟಿಗಿಂತ ಹೆಚ್ಚಿದ್ರೆ ಅವರು ಕಟ್ಟುವಂಥದ್ದು 39.5%. ಹಾಗೆಯೇ 4 ಕೋಟಿಗಿಂತ ಜಾಸ್ತಿ ಇದ್ದು ಹಳೆ ಸ್ಲ್ಯಾಬನ್ನು ಅವರು ಆಯ್ಕೆ ಮಾಡ್ಕೊಂಡಿದ್ರೆ, ಹಳೆ ತೆರಿಗೆ ಪದ್ಧತಿಯಲ್ಲಿದ್ದರೆ ಅವರು ಕಟ್ಟುವ ತೆರಿಗೆ 42.5% ಮ್ಯಾಕ್ಸಿಮಮ್. ಯಾಕೆ ಇದು ಎಲ್ಲಿದೆ ನಮಗೆ ಈ ಟ್ಯಾಕ್ಸ್ ಸ್ಲ್ಯಾಬಲ್ಲಿ ಕಾಣಿಸ್ತಿಲ್ವಲ್ಲ? ನೀವು ಹೇಳ್ತಾ ಇದ್ದೀರಾ ಇದನ್ನು, ನೀವು ಹೇಳ್ತಾ ಇದ್ದೀರಾ. ಆದರೆ ಗರಿಷ್ಠ ತೆರಿಗೆ ನೀವು ಲಾಸ್ಟಲ್ಲಿ ನೋಡಿದ್ರೂ 30% ಇದೆ, ಈ ಸೈಡು 30% ಇದೆ. ನೀವು ಇದು ಎಲ್ಲಿಂದ ಹೇಳ್ತಾ ಇದ್ದೀರಾ? ಇದು ನಿಮಗೆ ನಾವು ಮರಿಬಾರ್ದೇನು ಅಂತಂದರೆ, ನಮ್ಮ ತೆರಿಗೆಯ ಜೊತೆಗೆ ಸೆಸ್ ಮತ್ತು ಸರ್ಚಾರ್ಜ್ ಅಂತ ಇರುತ್ತೆ. ಈಗ ಶಿಕ್ಷಣಕ್ಕಾಗಿ ಒಂದು ಸೆಸ್ ಹಾಕ್ತಾರೆ, ಆರೋಗ್ಯಕ್ಕಾಗಿ ಒಂದು ಸರ್ಚಾರ್ಜ್, ಈ ಥರದ್ದೊಂದು. ಅಂದರೆ ಇವು ಯಾವಾಗೂ ದೀರ್ಘಕಾಲಕ್ಕೆ ಹಾಕಲ್ಲ ಇವನ್ನ. ಆ ಕಾಲಘಟ್ಟಕ್ಕೆ ಏನು ಅಗತ್ಯ ಇದೆ. ಈಗ ಕೋವಿಡ್ ಬಂದಿದೆ, ಅನಂತರ ಜನರು ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ನಾವು ರೆಡಿ ಮಾಡಬೇಕು. ನೆಕ್ಸ್ಟ್ ಇನ್ನೇನಾದ್ರು ಈ ಥರ ಆದರೆ ಈ ಥರ ಆಗಬಾರ್ದು, ಇನ್ನಷ್ಟು ಆರೋಗ್ಯದ ಮೂಲಸೌಕರ್ಯವನ್ನು ಹೆಚ್ಚಿಸಬೇಕು, ಅದಕ್ಕೆ ಹಣ ಬೇಕು. ಅವಾಗ ಏನು ಮಾಡುತ್ತೆ ಸರ್ಕಾರ, ಅದಕ್ಕೊಂದಷ್ಟು ಸರ್ಚಾರ್ಜನ್ನು ಹೆಲ್ತ್ಗೋಸ್ಕರ ಮಾಡ್ತೀವಿ. ಇಲ್ಲ ಎಜುಕೇಷನ್ ಇಂಪ್ರೂವ್ ಮಾಡ್ತೀವಿ. ಈಗ ಎಲ್ಲ ಕಡೆ AI ಬಂದ ಮೇಲೆ ನಮ್ಮ ಹುಡುಗರಿಗೆಲ್ಲ ನಾವು ಹೊಸ AI ತಂತ್ರಜ್ಞಾನವನ್ನು ಕೂಡ ವಿದ್ಯಾರ್ಥಿಗಳಿಗೆ ಹೇಳ್ಕೊಡ್ಬೇಕು. ಅವಾಗ ನಮ್ಮದಕ್ಕೊಂದಷ್ಟು ಹಣ ಬೇಕು, ಅದಕ್ಕೊಂದಷ್ಟು ಸೆಸ್ ಹಾಕ್ತೀವಿ. ಸೊ ಈ ಥರ ಸೆಸ್ ಮತ್ತು ಸರ್ಚಾರ್ಜು ಇದು ಅಲ್ಪಾವಧಿಗೆ ಹಾಕೋದು, ದೀರ್ಘಾವಧಿಗೆ ಹಾಕುವಂಥದ್ದಲ್ಲ. ಸೊ ಈ ಅಲ್ಪಾವಧಿಗೆ ಹಾಕೋದನ್ನು ಎಲ್ಲರೂ ಕಟ್ಟಬೇಕು. ಇದನ್ನು ಈಗ 12 ಲಕ್ಷಕ್ಕಿಂತ ಹೆಚ್ಚು ಬಂದವರು ಕಟ್ಟಬೇಕು. ಸೆಸ್ಸು ಸರ್ಚಾರ್ಜ್ ಅವರು ಕಟ್ತಾರೆ, ಜಾಸ್ತಿ ಬಂದಿರೋರು ಕಟ್ತಾರೆ. ಆದರೆ ಇದೇನಂತಂದರೆ, ನಮಗೆ ಯಾರು 2 ಕೋಟಿಗಿಂತ ಜಾಸ್ತಿ ಬರುತ್ತೆ ಹೊಸ ಸ್ಲ್ಯಾಬಲ್ಲಿ, ಅವರು ಜಾಸ್ತಿ ಕಟ್ತಾರೆ. ಹಾಗಾಗಿ ಅದು ಮೊತ್ತ ನಿಮಗೆ 39.5% ಇರುತ್ತೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಸೊ ಎಲ್ಲರೂ ನೀವು ಲೆಕ್ಕ ಹಾಕುವಾಗ ನಿಮ್ಮದು, ಇವಾಗ ನಾನು ಇದು ಬರ್ತೀನಿ 15%ಗೆ ಬರ್ತೀನಿ, 20%ಗೆ ಬರ್ತೀನಿ, 25% ತೆರಿಗೆ ನಾನು ಕಟ್ಟಬೇಕು ಅನ್ನುವಾಗ ಒಂದು ನೆನಪಿಟ್ಕೊಳ್ಳಿ, ಅದರ ಜೊತೆಗೆ ನಿಮಗೆ ಏನು ಅನ್ವಯ ಆಗುತ್ತೆ ಅದು ಸೆಸ್ಸು ಮತ್ತು ಸರ್ಚಾರ್ಜನ್ನು ಮರಿಬೇಡಿ. ಅದನ್ನು ಆ್ಯಡ್ ಮಾಡಿ ಇನ್ನೊಂದು 2.5% ಅದನ್ನು ಅದಕ್ಕೆ ಮಾನಸಿಕವಾಗಿ ನೀವು ಸಿದ್ಧ ಆಗಬೇಕು. ಸೊ ಇಷ್ಟು ಆಗಿರೋವಂಥದ್ದು. ಇನ್ನು ಇದರ ಜೊತೆಗೆ ಏನು ಹೊಸದೊಂದು ಇದು TDS ಅಲ್ಲಿ ಒಂದು ಬದಲಾವಣೆಯನ್ನು ತಂದಿದ್ದಾರೆ. TDS ಅಂದರೆ ಏನು? ಈಗ ನನಗೆ ಆದಾಯ ಬರ್ತಾ ಇದೆ, ನನಗೆ ಒಂದು ಮನೆಗೆ ಬಾಡಿಗೆ ಕೊಟ್ಟಿದ್ದೀನಿ, ಆ ಮನೆಯಿಂದ ಬಾಡಿಗೆಗೆ ಬರ್ತಾ ಇದೆ, ನನಗೆ ಲಿಮಿಟ್ ಎಷ್ಟು ಬರುತ್ತೆ, ನನ್ನ ಟೋಟಲ್ ಇನ್ಕಮ್ ಏನು ಬರುತ್ತೆ, ಇನ್ನೊಂದಿನ ಸಣ್ಣ ವ್ಯಾಪಾರ ಮಾಡ್ತಿದ್ದೀನಿ, ಒಂದು ಮನೆ ಬಾಡಿಗೆ ಕೊಟ್ಟಿದ್ದೀನಿ, 2 ಮನೆ ಬಾಡಿಗೆ ಕೊಟ್ಟಿದ್ದೀನಿ. ನಿಮ್ಮದು ಒಂದು ವೇಳೆ ಅದು 2.4 ಲಕ್ಷ ಇತ್ತು ಕಳೆದ ಬಾರಿ. ಸೊ ಅದಕ್ಕಿಂತ ಜಾಸ್ತಿ ಬಂದರೆ ನಿಮಗೆ ಆದಾಯ ಬರುತ್ತೆ, ನನಗೆ ಬಾಡಿಗೆ ಮನೆ ಕೊಟ್ಟಿದ್ದೀನಿ ಅಂತ ನಿಮಗೆ ಗೊತ್ತಾದ ತಕ್ಷಣವೇ ನೀವೇನು ಮಾಡಬೇಕು, 10% ಸ್ಟಾರ್ಟಿಂಗಿಂದನೇ ಪ್ರತಿ ಮಂತ್ ಕಟ್ಟಬೇಕು. ಅದನ್ನು ಈಗೇನು ಮಾಡಿದ್ದಾರೆ ಅಂದರೆ 6 ಲಕ್ಷದವರೆಗೆ ಹೆಚ್ಚಳ ಮಾಡಿದ್ದಾರೆ. ಅಂದರೆ ನಿಮಗೆ ಬಾಡಿಗೆ ಮನೆಯಿಂದ ಬರುವಂತಹ ಇದನ್ನು ಆದಾಯದಲ್ಲಿ ಮೂಲ ಆದಾಯದಲ್ಲೇ ನೀವು ಕಡಿತಗೊಳಿಸಿ ಸರ್ಕಾರಕ್ಕೆ ಕಟ್ಟಿದ್ದಂಥ TDS ಏನಿತ್ತು, ಟ್ಯಾಕ್ಸ್ ಡಿಡಕ್ಟೆಡ್ ಅಟ್ ಸೋರ್ಸ್ ಅಂತ ಏನು ಕರಿತೀವಿ, ಅದರ ಮಿತಿಯನ್ನು 6 ಲಕ್ಷಕ್ಕೆ ಹೆಚ್ಚಿದ್ದಾರೆ. ಸೊ ಇದರಿಂದ ಆಗುವ ಲಾಭ ಏನು? ನಿಮ್ಮ ಹತ್ರ ಹಣ ಇರುತ್ತೆ. ಸೊ ನೀವು ಏನೋ ನಿಮ್ಮ ವ್ಯಾಪಾರ ವೃದ್ಧಿ ಏನಕ್ಕೆ ಹೆಚ್ಚು ಮಾಡಬೇಕು, ಮಕ್ಕಳ ಅಭಿವೃದ್ಧಿಗಾಗಿ ಖರ್ಚು ಮಾಡಬೇಕು, ಅವಾಗ ಮಾಡ್ಬೋದು. ಅಂದರೆ ವರ್ಷದ ಕೊನೆಗೆ ನೀವು ಕಟ್ಟಲೇಬೇಕು, ಆದರೆ ಅಟ್ಲೀಸ್ಟ್ ನಿಮ್ಮ ಹತ್ರ 11 ತಿಂಗಳ ಹಣ ಇರುತ್ತಲ್ಲ. ಆದ್ದರಿಂದ ನೀವು ಇಮಿಡಿಯೇಟ್ ಮತ್ತೆ ನೀವು ಬೇರೆ ಕಡೆ ಕೈ ಚಾಚಬೇಕಾಗಿಲ್ಲ, ನಿಮ್ಮ ಅಭಿವೃದ್ಧಿ ಕಡೆಗೆ ಗಮನ ಕೊಡ್ಬೋದು. ಜನರ ಹತ್ರ ಹಣ ಇದ್ದರೆ ಹೇಗೆ ಆರ್ಥಿಕ ಅಭಿವೃದ್ಧಿ ಹೆಚ್ಚಾಗುತ್ತೆ ಅನ್ನುವಂಥದ್ದು. ಬಟ್ ಪ್ರತಿ ತಿಂಗಳಂತೂ ಕಟ್ಟಲೇಬೇಕಲ್ವ ಸರ್? ಈಗಲೂ ಕಟ್ಟಬೇಕಂದ್ರೆ ನಿಮ್ಗೆ 6 ಲಕ್ಷ ಗರಿಷ್ಠ. 6 ಲಕ್ಷದ ಒಳಗಡೆ ನಿಮ್ಗೆ ನಂದು ಬರುತ್ತಪ್ಪ ನನಗೆ ಅಂತಂದ್ರೆ ಅವಾಗ ನೀವು ಪ್ರತಿ ತಿಂಗಳು ಕಟ್ಟಬೇಕಾಗಿಲ್ಲ. ವರ್ಷದ ಕೊನೆಯಲ್ಲಿ ಎಷ್ಟು ಬರುತ್ತೆ, ಬೇರೆ ಆದಾಯ ಇದು 12 ಲಕ್ಷದ ಒಳಗಡೆ ಬಂದ್ರೆ ಕಟ್ಟಬೇಕಾಗಿಲ್ಲ. ಈಗ ಅದನ್ನ ನೋಡ್ಬೇಕು. ಆಮೇಲೆ ಇದು ಒಂದು ಹೇಳಬೇಕು ನಾನು ನಿಮಗೆ, ಈ 12 ಲಕ್ಷದ ಒಳಗಡೆ ನಮ್ಗೇನಾದ್ರು ಕ್ಯಾಪಿಟಲ್ ಗೇನ್ಸ್ ಬಂತು, ನಾನು ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದ್ದೆ, ಇಲ್ಲ ನನ್ಗೆ ಯಾವುದೋ ಒಂದು ಲಾಟ್ರಿ ಬಂದ್ಬಿಡ್ತು, ಅವು ಇದರಲ್ಲಿ ಬರಲ್ಲ. ನನಗೆ ಆದಾಯ 8 ಲಕ್ಷ ಇದೆ ಸ್ವಾಮಿ, ನನಗೆ ಒಂದು 4 ಲಕ್ಷ ರೂಪಾಯಿ ಲಾಟ್ರಿ ಬಂತು, ಇಲ್ಲ ಕ್ಯಾಪಿಟಲ್ ಗೇನ್ಸ್ ಬಂತು, ಆಸ್ತಿ ಯಾವುದೋ ಮಾರಿದೆ ಅದರಿಂದ ಕ್ಯಾಪಿಟಲ್ ಗೇನ್ ಆಗಿದೆ, ಎಲ್ಲ ಇದು ಬಂದಿದೆ, ಅದನ್ನ ಇದಕ್ಕೆ ಸೇರ್ಸಂಗಿಲ್ಲ. ಇದು ನಿಮಗೆ ಮಾಮೂಲಿ ಬರುವಂಥ ಆದಾಯದ ಮೇಲೆ ಮಾತ್ರ ಅನ್ನೋದನ್ನು ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಕ್ಯಾಪಿಟಲ್ ಗೇನ್ಸ್ನ, ಲಾಟ್ರಿಯಿಂದ ಬರುವ ಆದಾಯ, ಇವುಗಳನ್ನ ಯಾವನು ಈ 12 ಲಕ್ಷದವರೆಗೂ ರಿಬೇಟಲ್ಲಿ ಸಿಕ್ಕಲ್ಲ ನಿಮಗೆ. ಸೊ ಅದನ್ನ ನೆನಪಲ್ಲಿ ಇಟ್ಕೋಬೇಕು. ಎಲ್ಲರನ್ನ ಒಳಗೊಳ್ಳುವ ಭಾರತ ಆಗಬೇಕು ಅಂತಂದ್ರೆ ನಮಗೆ ಎಲ್ಲ ಜನರು, ಭಾರತದಲ್ಲಿ ವಾಸವಿರುವಂತಹ ಎಲ್ಲ ಜನರನ್ನ ಅದು ಒಳಗೊಳ್ಬೇಕು. ಅಂದರೆ ಅಭಿವೃದ್ಧಿಯ ಫಲ ಎಲ್ಲರಿಗೂ ಸಿಕ್ಕಬೇಕು.
ಎಲ್ಲರಿಗೂ ಸಿಗಬೇಕು ಅಂತಂದರೆ ಎಲ್ಲರನ್ನೂ ಅದು ಒಳಗೊಳ್ಬೇಕು, ಕಾರ್ಯದಲ್ಲಾಗಿರಲಿ, ಅದು ಚಟುವಟಿಕೆಯಲ್ಲಾಗಿರಲಿ. ಸೊ ಈ ನಿಟ್ಟಿನಲ್ಲಿ ಒಂದು ಮಹತ್ವದ ಹೆಜ್ಜೆ ಅಂತ ನನಗನ್ಸೋದೇನು ಅಂತಂದರೆ, ಉದ್ಯಮಶೀಲರು, ಅದರಲ್ಲಿ ಉದ್ಯಮಶೀಲತೆ ಹೆಚ್ಚಿಸಬೇಕು. ಉದ್ಯಮಶೀಲತೆ ಹೆಚ್ಚಿಸಬೇಕು ಅಂತಂದರೆ ಯಾಕೆ ಹೆಚ್ಚಿಸಬೇಕು? ನಾವು ಉದ್ಯಮಶೀಲ ಯಾಕೆ ಆಗಬೇಕು ಅಂತಂದರೆ, ನಾವು ಕೆಲಸವನ್ನು ಕೇಳ್ಕೊಂಡು ಹೋಗೋದಲ್ಲ, ಕೆಲಸವನ್ನು ಕೊಡುವವರು ನಾವು ಆಗ್ತೀವಿ ಆಗ. ಸೊ ಹಾಗಾಗಿ ಎಂಟ್ರಪ್ರಿನರ್ಸ್ನ ಡೆವಲಪ್ ಮಾಡುವ ಕಡೆ ಅವ್ರಿಗೆ, ಈಗ ನಾವು ಟ್ರೈನಿಂಗ್ ಕೊಡ್ತೀವಿ, ಸ್ಕಿಲ್ ಕೊಡ್ತೀವಿ, ಅದು ಸರಿ. ಆದರೆ ಅವರಿಗೆ ನೀವು ಕೈ ಹಿಡಿದು ನಡೆಸ್ಬೇಕಲ್ಲ, ಅವ್ರಿಗೆ ಸಾಲ ಬೇಕು, ಅದನ್ನು ನಡೆಸಲಿಕ್ಕೆ ಏನು ಮಾಡಬೇಕು? ಅದರಲ್ಲಿ ಎಸ್ಪೆಷಲಿ ಏನಾಗುತ್ತೆ, ಈಗ ನಮಗೆ SC ST OBC ಈ ಥರದ ಜನರಲ್ಲಿ ಮುನ್ನುಗ್ಗಿ ನಮಗೆ ಸಾಲ ಕೊಡಿ ಅಂತ ಕೇಳುವಂತಹ ಅಥವಾ ಅವ್ರನ್ನ ಹ್ಯಾಂಡ್ ಹೋಲ್ಡ್ ಮಾಡದೇ ಇದ್ದರೆ ಕಷ್ಟ ಆಗುವಂಥ ಸಾಧ್ಯತೆಗಳು ಇರುತ್ತೆ, ಬ್ಯಾಂಕು ನಿರಾಕರಿಸಲಿಕ್ಕೆ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಇವರೇನು ಮಾಡಿದ್ದಾರೆ, ಈ ಸರಿ ಆಯವ್ಯಯದಲ್ಲಿ 5 ಲಕ್ಷ SC ST ಮಹಿಳೆಯರಿಗೆ ವುಮೆನ್ ಎಂಟರ್ಪ್ರಿನರ್ಸ್ ಆಗಿ, ಮಹಿಳಾ ಉದ್ಯಮಶೀಲರನ್ನಾಗಿ ಮಾಡಲಿಕ್ಕೆ ಕ್ರಮ ಕೈಗೊಂಡಿದ್ದಾರೆ. ಇದರಿಂದ ಏನು ಅಡ್ವಾಂಟೇಜ್ ಆಗುತ್ತೆ ನಾನು ಹೇಳ್ತೀನಿ. ಎಲ್ಲೆಲ್ಲಿ ವುಮೆನ್ ಎಂಟರ್ಪ್ರಿನರ್ಸ್ ಇದ್ದಾರೆ ಅಲ್ಲಲ್ಲಿ ಅವರು 3 ಪಟ್ಟು ಹೆಚ್ಚು ಮಹಿಳೆಯರನ್ನೇ ಕೆಲಸಕ್ಕೆ ತಗೊಂಡಿದ್ದಾರೆ. ಇದು ನಿಮಗೆ ರಿಸರ್ಚ್ ಹೇಳುತ್ತೆ, ಅದು ಇವನ್ ವರ್ಲ್ಡ್ ಬ್ಯಾಂಕ್ ಹೇಳುವ ರಿಸರ್ಚ್ ಹೇಳುತ್ತೆ. ಸೊ ಅದರಿಂದ ಅಡ್ವಾಂಟೇಜ್ ಏನು ಹೇಳಿ ನೋಡಿ, 3 ಪಟ್ಟು ಹೆಚ್ಚು ವುಮೆನ್ನ ಅವ್ರು ತೊಗೊಂಡ್ರೆ, ಈಗ 5 ಲಕ್ಷ ಜನ ಅಂದರೆ 5 ಲಕ್ಷ ಜನ ಮೊದಲು ಎಷ್ಟು ಕೆಲಸ ಮಾಡಿರ್ತಾರೆ ಮಹಿಳೆಯರು, ಅದಕ್ಕಿಂತ 3 ಪಟ್ಟು ಹೆಚ್ಚು ವುಮೆನ್ ಎಂಪ್ಲಾಯರ್ಸ್ನ ತೊಗೊಂಡ್ರೆ, ಆವಾಗ ಎಂಪ್ಲಾಯೀಸ್ನ ತೊಗೊಂಡ್ರೆ ಅದರಿಂದ ಆಗುವ ಅಡ್ವಾಂಟೇಜ್ ಏನು ಅಂತಂದರೆ, ಒಂದು ವುಮೆನ್ ಲೇಬರ್ ಫೋರ್ಸಲ್ಲಿ ಜಾಸ್ತಿ ಆಗ್ತಾರೆ, ಅವರ ಬದುಕು ಚೆನ್ನಾಗಾಗುತ್ತೆ. ಸೊ ಹಾಗಾಗಿ ನೀವು ಮಹಿಳಾ ಉದ್ಯಮಿಗಳನ್ನು ಹೆಚ್ಚು ಮಾಡುವಂಥ, ಅದರಲ್ಲಿ SC ST ವುಮೆನ್ನಲ್ಲಿ ಒಂದು ಉದ್ಯಮಶೀಲತೆಯನ್ನು ಹೆಚ್ಚು ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಆಮೇಲೆ ಸಹಜವಾಗಿ ವುಮೆನ್ಗೆ ಉದ್ಯಮಶೀಲತೆ ಗೊತ್ತಿರೋದು, ಮನೆಯನ್ನು ನಡೆಸುವಂತಹ, ಇಡೀ ಕುಟುಂಬವನ್ನು ನಿರ್ವಹಿಸುವಂತಹ ಅವರ ಚಾಕಚಕ್ಯತೆ ಈ ಉದ್ಯಮಶೀಲತೆಯಲ್ಲೂ ಬಂದರೆ ಖಂಡಿತ ಈ ರಿಸರ್ಚ್ ಹೇಳ್ತಾ ಇದೆ, ಆನ್ಯುವಲ್ ಟರ್ನ್ ಓವರ್ ಕೂಡ 10 ಇಯರ್ಸಲ್ಲಿ ಡಬಲ್ ಆಗ್ತಾ ಇದೆ ಎಲ್ಲ ಕಡೆ. ಆ ಥರ ಅಂದರೆ ಆ ಒಂದು ಕೇಪಬಿಲಿಟಿ ಅವ್ರಿಗಿದೆ. ಸೊ ಹಾಗಾಗಿ ಎಲ್ಲರನ್ನ ಒಳಗೊಳ್ಬೇಕು. ಇದು ಬರೀ ಕೆಲವರು ಯಾರೋ ಮಾಡ್ತಿದ್ದಾರೆ, ಉದ್ಯಮಶೀಲರಾಗಿದ್ದಾರೆ, ಹಂಗಾಗೋದು ಬೇಡ ಅಂಥೇಳಿ ಇದು ಒಂದು ಸ್ಟೆಪ್ ಒಳ್ಳೆಯ ಹೆಜ್ಜೆ ಅಂತ ನನಗನ್ಸುತ್ತೆ. 5 ಲಕ್ಷ SC ST ವುಮೆನನ್ನು ನಾವು ಅವ್ರಿಗೆ ಹ್ಯಾಂಡ್ ಹೋಲ್ಡಿಂಗ್ ಮಾಡ್ತೀವಿ, ಲೋನ್ ಇದ್ದು ಟ್ರೈನಿಂಗಿಂದ ಹಿಡಿದು ಲೋನು ಪ್ರತಿಯೊಂದನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅದನ್ನು ಕೂಡ ಬಳಸ್ಕೋಬೇಕು. ಇಲ್ಲಿನ ಪ್ರತಿನಿಧಿಗಳು ಕೂಡ ಇಲ್ಲಿ ಪ್ರತಿ ರಾಜ್ಯಕ್ಕೂ ಅದರಲ್ಲಿ ಎಷ್ಟು ತೊಗೋಬೇಕು ಅದನ್ನು ತೊಗೊಂಡು ನಮ್ಮ ಜನಕ್ಕೂ ಅದರ ಅನುಕೂಲವನ್ನು ಮಾಡಿಕೊಡಲಿ ಅಂತ ನಾನು ಆಶಿಸ್ತೀನಿ.